ಹಾಗೆ ಸಚಿನ್ ಹೆಗ್ಡೆ ಟು ಅಹಮದ್ ಅಶೀಲ್ 55ರ ಸರಾಸರಿಯಲ್ಲೇ ಮೊತ್ತವನ್ನು ದಾಖಲಿಸಿದ್ರೆ ಒಂದು ವಿಜಯವನ್ನ ಜಯಿಸಬಹುದು. ವೈಡ್ ಬಾಲ್ 8. 5 ಓವರ್ಗಳಲ್ಲಿ ಒಂದು 55ರ ಮೊತ್ತವನ್ನು ದಾಖಲಿಸಿದ್ರೆ ಒಂದು ವಿಜಯವನ್ನ ಕಾಣಬಹುದು ಡಿಜೆ. ಇಲ್ಲದಿದ್ದಲ್ಲಿ ಶ್ರೀಕಟೀಲ್ ತಂಡ ಜಯವನ್ನ ಕಾಣಬಹುದು. ಮತ್ತೆ ಅಹಮದ್ ಅಶೀಲ್ ಡಾಟೆಡ್ ಡೆಲಿವರಿ ಬಹಳಷ್ಟು ಉತ್ತಮ ರೀತಿಯಿಂದ ಎಸ್ತುಗಾರಿಕೆ. ಸಚಿನ್ ಹೆಗ್ಡೆ ಉತ್ತಮ ರೀತಿಯ ಒಂದು ಪಂದ್ಯಾಟವನ್ನ ಸಂಯೋಜಿಸುತ್ತಿರುವಂತಹ ಸಂಸ್ಥೆ ಕೂಡ ಕಟೀಲ್ ಫ್ರೆಂಡ್ಸ್. ಸೆಮಿಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ವಿಜೇತ ತಂಡ ಟ್ವಿಗ್ ಸೂಪರ್ ಸ್ಟ್ರೈಕರ್ಸ್ ತಂಡವನ್ನ ಫೈನಲ್ ಅಲ್ಲಿ ಆಡ್ಲಿಕ್ಕಿದೆ. ಮತ್ತೆ ಬಿರುಸಿನ ಓಟವನ್ನು ಆಡಿದ್ರು ಕೂಡ ನಾಕೋಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ ತಂಡದ ಮೊತ್ತ 12, ಲಾಸ್ ಆಫ್ 1 ವಿಕೆಟ್. ದ್ವಿತೀಯ ಓವರ್ನ ಚಾಲ್ತಿಯಲ್ಲೇ ಬಿರುಸಿನ ಆಟಗಾರರು ಕೂಡ ಅರ್ಷಾದ್, ಸುಜಿತ್ ಇನ್ನೂ ಕೂಡ ದಾಂಡಿಗತನವನ್ನ ಮಾಡಲಿಕ್ಕಿದ್ದಾರೆ. ಒಂದೆಡೆ ಸಚಿನ್ ಹೆಗ್ಡೆ ಮತ್ತೆ ಅಹಮದ್ ಅಶೀಲ್. ರಿವರ್ಸ್ ಮಾದರಿಯ ಒಂದು ಬಹಳ ಉತ್ತಮ ರೀತಿಯ ಒಂದು ಹೊಡೆತವನ್ನ ಹೊಡೆದ್ರು ಕೂಡ 4 ಓಟಗಳ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 4 ಹೆಚ್ಚಳವನ್ನ ಕಾಣ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಹೆಗ್ಡೆ ದುಬಾರಿ ಆಗ್ತಾ ಇದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ 16 ಲಾಸ್ ಆಫ್ 1 ವಿಕೆಟ್. ಒಂದೆಡೆ ಅಹಮದ್ ಅಶೀಲ್, ಇನ್ನೊಂದೆಡೆ ನೂರ್. ಎಸ್ತುಗಾರಿಕೆ ವಿಭಾಗದಲ್ಲಿ ಸಚಿನ್ ಹೆಗ್ಡೆ. ತನ್ಮಧ್ಯ ಮತ್ತೆ ಕೂಡ ಉತ್ತಮ ರೀತಿಯ ಎಸ್ತುಗಾರಿಕೆ. ಲೆಗ್ ಬೈ ಮುಖೇನ 1 ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನ ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನ ಎಸೆತಾ ಇದ್ದಾರೆ ಸಚಿನ್ ಹೆಗ್ಡೆ. ಮತ್ತೆ ಸಚಿನ್ ಟು ನೂರ್. ಸಚಿನ್ ಟು ನೂರ್. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಒಂದು ಪಂದ್ಯಾಟವನ್ನು ಆಡ್ತಾ ಇದೆ. ಈ ಒಂದು ಪಂದ್ಯಾಟ 5 ಓವರ್ದಾಗಿರುತ್ತದೆ. ಮತ್ತೆ ರಿವರ್ಸ್ ಮಾದರಿಯ ಪ್ರಯತ್ನ. ಡಾಟೆಡ್ ಡೆಲಿವರಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ತುಗಾರಿಕೆ ಸಚಿನ್ ಮುಖೇನ. ದ್ವಿತೀಯ ಓವರ್ನ ಚಾಲ್ತಿಯಲ್ಲೇ ಮತ್ತೆ ನೂರ್ 50-55ರ ಮೊತ್ತವನ್ನ ದಾಖಲಿಸಿದ್ರೆ ಒಂದು ಪಂದ್ಯಾಟವನ್ನ ಜಯಿಸಬಹುದು ಡಿಜೆ. ಒಂದು ಘನತೆ ಗೌರವದ ಮೊತ್ತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ಸಚಿನ್ ಟುನೂರ್ ಉತ್ತಮ ರೀತಿಯ ಒಂದು ಎಸ್ತುಗಾರಿಕೆ. ಯಾವುದೇ ರೀತಿಯ ಒಂದು ಓಟ ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ದ್ವಿತೀಯ ಓವರ್ನ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 17. ತೀರ್ಮಾನಿಕರು ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡಿ. ಹಾಗೇನೆ ತಂಡದ ಕಪ್ತಾನರು ಕೂಡ ಸಹಕರಿಸಬೇಕು. ನಮಗೆ ಇನ್ನೂ ಕೂಡ ಈ ಒಂದು ಮೈದಾನದಲ್ಲಿ ಒಂದು ಪಂದ್ಯಾಟವನ್ನು ಆಡ್ಲಿಕ್ಕಿದ್ದೇವೆ. ಮತ್ತೆ ಅಹಮದ್ ಅಶೀಲ್ ಬೌಲರ್. ಶ್ರೀ ಕಟೀಲ್ ತಂಡದ 12ನೇ ಆಟಗಾರ ನಮ್ಮೊಂದಿಗೆ ಸಹಕರಿಸಬೇಕು. ಬೌಲರ್ ನೇಮ್
ಕಿರಣ್ ಎಷ್ಟಗಾರಿಕೆ ಭಾಗದಲ್ಲಿ ಪರಿಚಯವನ್ನ ಮಾಡ್ತಾ ಇದೆ. ಕಿರಣ್ ಸ್ಟ್ರೈಕರ್ ಭಾಗದಲ್ಲಿ ಆರಂಭಿಕ ದಾಂಡಿಗ ಅಹಮದ್ ಆಶೀಲ್. ಮತ್ತೆ ಅಹಮದ್ ಆಶೀಲ್ ಟು ಕಿರಣ್ ಟು ಅಹಮದ್ ಆಶೀಲ್. ತೃತೀಯ ಓವರ್ನ ಪ್ರಥಮ ಎಸೆತಕ್ಕಾಗಿ ಸುಂದರ ಶೈಲಿ ಎಸ್ತಗಾರಿಕೆ ಕೂಡ ಪರಿಚಯವನ್ನ ಕಾಣ್ತಾ ಇದೆ. ಕಿರಣ್ ಟು ಅಹಮದ್ ಆಶೀಲ್. ಉತ್ತಮ ರೀತಿಯ ಒಂದು ಎಸ್ತಗಾರಿಕೆ. ವೈಡ್ ಬಾಲ್ 18, ಲಾಸ್ ಆಫ್ 1 ವಿಕೆಟ್. ಇನ್ನು ಕೇವಲ 18 ಚೆಂಡುಗಳು ಬಾಕಿ ಇವೆ. 50-55ರ ಮೊತ್ತವನ್ನ ದಾಖಲಿಸಿದ್ರೆ ಒಂದು ಜಯವನ್ನ ಸಾಧಿಸಬಹುದು ಡಿಜೆ. ಒಂದು ಘನತೆಗೆ ವಿರೋಧ ಮೊತ್ತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ಕಿರಣ್ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ತಗಾರಿಕೆ. ವೈಡ್ ಬಾಲ್ ಸತತವಾಗಿ ಅತಿರಿಕ್ತ ಓಟವನ್ನ ಬಿಟ್ಟುಕೊಡ್ತಾ ಇದ್ದಾರೆ. ಲಯವನ್ನ ಕಂಡುಕೊಳ್ತಾ ಇಲ್ಲ ಎಸ್ತಗಾರ. ಕಿರಣ್ 19, ಲಾಸ್ ಆಫ್ 1 ವಿಕೆಟ್. ಮತ್ತೆ ಆಶೀಲ್ ಸ್ಟ್ರೈಕರ್ ಅಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ತಗಾರಿಕೆ. ಯಾವುದೇ ರೀತಿಯ ಒಂದು ಸೂಚನೆ ಬರ್ತಾ ಇಲ್ಲ ತೀರ್ಮಾನಿಕರಿಂದ. ತೀರ್ಮಾನಿಕರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಯಾವುದೇ ರೀತಿಯ ಒಂದು ಚರ್ಚೆಗೆ ಅವಕಾಶವಿಲ್ಲ. ಏತನ್ಮಧ್ಯ ಅಹಮದ್ ಆಶೀಲ್ ವಿಕೆಟ್ ಅನ್ನು ಒಪ್ಪಿಸಿದ್ರು. ಕಿರಣ್ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ಎಸೆದ್ರು. ದ್ವಿತೀಯ ಉತ್ತರಿ ಪತನಗೊಳ್ತಾ ಇದೆ. ಮತ್ತೋರ್ವ ಆಸಿಫ್ ಎಂಟ್ರಿ ಆಗ್ತಾ ಇದೆ ಡಿಜೆ ಚಾಲೆಂಜರ್ಸ್ ಪರವಾಗಿ. ಆಸಿಫ್ ಎಂಟ್ರಿ ಆಗ್ತಾ ಇದೆ. ಎಸ್ತಗಾರಿಕೆ ಭಾಗದಲ್ಲಿ ಕಿರಣ್, ನಾನ್ ಸ್ಟ್ರೈಕರ್ ಭಾಗದಲ್ಲೇ ನೂರ್. ಮತ್ತೆ ಕಿರಣ್ ಟು ಆಸಿಫ್. ಬಿರುಸಿನ ಹೊಡೆತವನ್ನು ಹೊಡೆದ್ರು. ತನ್ಮಧ್ಯ ಮತ್ತೆ ಚೆಂಡು ಉತ್ತಮ ರೀತಿಯ ಒಂದು ಹೊಡೆತವನ್ನ ಹೊಡೆದ್ರು ಕೂಡ 1 ರನ್ನಿನ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲೇ 1 ಹೆಚ್ಚಳವನ್ನ ಕಾಣ್ತಾ ಇದೆ. ಸೆಮಿಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ವಿಜೇತ ತಂಡ ಟ್ವಿಕ್ ಸೂಪರ್ ಸ್ಟ್ರೈಕರ್ಸ್ ತಂಡವನ್ನ ಫೈನಲ್ ನಲ್ಲಿ ಎದುರಿಸಲಿಕ್ಕಿದೆ. ತೃತೀಯ ಓವರ್ನ ಚಾಲ್ತಿಯಲ್ಲೇ ಡಿಜೆ ಚಾಲೆಂಜರ್ಸ್ ಹಾಗೇನೆ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ಎಸೆತಾ ಇದ್ದಾರೆ. ಒಂದೆಡೆ ನೂರ್, ಇನ್ನೊಂದೆಡೆ ಆಸಿಫ್. ಎಸ್ತಗಾರಿಕೆ ಭಾಗದಲ್ಲೇ ಕಿರಣ್. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ 20, ಲಾಸ್ ಆಫ್ 2 ವಿಕೆಟ್ಸ್. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನ ಎಸೆದ್ರು. ಯಾವುದೇ ರೀತಿಯ ಓಟ ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಹಿಡಿತದಲ್ಲಿಟ್ಕೊಂಡು ಎಸೆತವನ್ನ ಎಸೆತಾ ಇದ್ದಾರೆ ಕಿರಣ್. 20, ತೃತೀಯ ಓವರ್ನ ಚಾಲ್ತಿಯಲ್ಲ. ಮತ್ತೆ ಕಿರಣ್ ಬಿರುಸಿನ ಆಟಕ್ಕೆ ಪ್ರಯತ್ನಿಸಿದ್ರು ಕೂಡ 1 ರನ್ನಿನ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನ ಕಾಣ್ತಾ ಇದೆ. 45-50ರ ಮೊತ್ತವನ್ನ ದಾಖಲಿಸಿದ್ರೆ ವಿಜಯದ ಮೊತ್ತ ಎಂದು ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ.
ಮತ್ತೆ ಕಿರಣ್ ಟು ಆಸಿಫ್. ಆಸಿಫ್ ತೋಕೋಲಿ ತನ್ಮಧ್ಯ ಕ್ಯಾಚ್ ಅನ್ನ ಕೈಬಿಟ್ರು. ಸುಲಭ ಸಾಧ್ಯತೆಯ ಕ್ಯಾಚ್ ಅನ್ನ ಕೈಬಿಟ್ರು. 2 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 2ರ ಹೆಚ್ಚಳವನ್ನ ಕಾಣ್ತಾ ಇದೆ. ಒಂದು ಜೀವದಾನವನ್ನ ಆಸಿಫ್ ತೋಕೋಲಿ ಪಡೆದುಕೊಂಡ್ರು. ಮುಕ್ತಾಯಗೊಂಡ 3 ಓವರ್ಗಳಲ್ಲಿ ತಂಡದ ಒಟ್ಟು ಮೊತ್ತ 23. ಲಾಸ್ ಆಫ್ 2 ವಿಕೆಟ್ಸ್. ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವನ್ನ ಮಾಡ್ತಾ ಇದೆ ಸಚಿನ್ ಹೆಗ್ಡೆ. ಸ್ಟ್ರೈಕರ್ ಅಲ್ಲಿ ನೂರ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಆಸಿಫ್ ತೋಕೋಳಿ, ಎಸೆತಗಾರಿಕೆ ಭಾಗದಲ್ಲೇ ಸಚಿನ್ ಹೆಗ್ಡೆ ತನ್ನ ದ್ವಿತೀಯ ಓವರ್ನ ಎಸೆತವನ್ನ ಎಸೆಯಲು. ಹೆಗ್ಡೆ ಟು ನೂರ್, ಬಿರುಸಿನ ಆಟವನ್ನ ಆಡಿದ್ರು. 2 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 2ರ ಹೆಚ್ಚಳವನ್ನ ಕಾಣ್ತಾ ಇದೆ. ಮತ್ತೆ ನೂರ್, ಸಚಿನ್ ಹೆಗ್ಡೆ ಚತುರ್ಥ ಓವರ್ನ ಚಾಲ್ತಿಯಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನ ಎಸೆದ್ರು ಪ್ರಥಮ ಓವರ್ನಲ್ಲೇ. ಏತನ್ ಮಧ್ಯ ಮತ್ತೆ ಬಿರುಸಿನ ಹೊಡೆತವನ್ನ ಹೊಡೆದ್ರು. ನೂರ್ ತನ್ನ ವಿಕೆಟ್ ಅನ್ನು ಒಪ್ಪಿಸಿದ್ರು. ಪಂದ್ಯ ವೀಕ್ಷಣೆಯಲ್ಲೇ ನೂರ್. ಇನ್ನೋರ್ವ ತಂಡದ ಕಪ್ತಾನನ ಎಂಟ್ರಿ ಆಗ್ತಿದೆ ಹರ್ಷಾದ್. ಡಿಜೆ ಚಾಲೆಂಜರ್ಸ್ ನ ಕಪ್ತಾನ ಕೂಡ ಹರ್ಷಾದ್. ಕಟೇಲ್ ಫ್ರೆಂಡ್ಸ್ ಇವರ ಆಶ್ರಯದಲ್ಲಿ ಒಂದು ನಿಗದಿತ ಓವರ್ಗಳ ಲೀಗ್ ಮಾದರಿಯ ಪಂದ್ಯಾಟ ಸಾಗ್ತಾ ಇದೆ. ಅಂತಿಮ ಸೆಮಿಫೈನಲ್ ಪಂದ್ಯಾಟ. ಈ ಒಂದು ವಿಜೇತ ತಂಡ ಫೈನಲ್ ಅನ್ನ ಟ್ರಿಕ್ಸ್ ಸೂಪರ್ ಸ್ಟ್ರೈಕರ್ಸ್ ತಂಡವನ್ನ ಎದುರಿಸಲಿಕ್ಕಿದೆ. ಧೀರಜ್ ಪೂಜಾರಿ ಇವರ ಒಂದು ನಾಯಕತ್ವದ ತಂಡ ಕೂಡ ಟ್ರಿಕ್ಸ್ ಸೂಪರ್ ಸ್ಟ್ರೈಕರ್ಸ್. ಮತ್ತೆ ಹರ್ಷಾದ್ ಎಡಗೈ ಮಾದರಿ ಆಟಗಾರ, ಬಿರುಸಿನ ಆಟವನ್ನ ಆಡಬಲ್ಲಂತ ಆಟಗಾರ ಕೂಡ ಹರ್ಷಾದ್. ತಂಡದ ಕಪ್ತಾನ ಕೂಡ ಎಸೆತಗಾರಿಕೆ ಭಾಗದಲ್ಲಿ ಪರಿಚಯಿಸುತ್ತಿರುವಂತಹ ಸಚಿನ್ ಹೆಗ್ಡೆ. ದಯವಿಟ್ಟು ಬೇಗ ಒಂದು ಪಂದ್ಯಾಟವನ್ನು ನಡೆಸಿಕೊಡಿ. ಮತ್ತೆ ಸಚಿನ್ ಹೆಗ್ಡೆ ಟು ಹರ್ಷಾದ್. ಮತ್ತೆ ಬಿರುಸಿನ ಓಟಕ್ಕೆ ಪ್ರಯತ್ನಿಸಿದ್ರು. 1 ರನ್ನಿನ ಸೇರ್ಪಡೆ, 2 ಓಟಗಳ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 2ರ ಹೆಚ್ಚಳವನ್ನ ಕಾಣ್ತಾ ಇದೆ. 27. ತೃತೀಯ ಓವರ್ನ ಚಾಲ್ತಿಯಲ್ಲೇ ಸಚಿನ್ ಹೆಗ್ಡೆ ಟು ಹರ್ಷಾದ್.
ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆ, ಡಾಟೆಡ್ ಡೆಲಿವರಿ. ಅಂತಿಮ 2 ಚೆಂಡುಗಳು ಬಾಕಿ ಇವೆ. ಉತ್ತಮ ರೀತಿಯ ಒಂದು ಹಿಡಿತದಲ್ಲಿಟ್ಟುಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ ಶ್ರೀ ಕಟೀಲ್. 45-50 ಮೊತ್ತವನ್ನು ದಾಖಲಿಸಿದ್ರೆ ಒಂದು ಘನತೆ ಗೌರವದ ಮೊತ್ತ ಹೇಳುವುದು ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ಹರ್ಷಾದ್, ಒಂದೆಡೆ ಆಸಿಫ್ ತೋಕೋಲಿ ವಿಕೆಟ್ ಪತನಗೊಳ್ತಾ ಇದೆ. ಮತ್ತೆ ಇನ್ನೋರ್ವ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಸರ್ಫರಾಜ್ ಥಾಪಾ, ಟೆನ್ನಿಸ್ ಬಾಲ್ನ ಬಹಳಷ್ಟು ಅನುಭವಿ ಆಟಗಾರ ಕೂಡ, ಉತ್ತಮ ರೀತಿಯೊಂದು ಆಲ್ರೌಂಡರ್ ಕೂಡ ಸರ್ಫರಾಜ್ ಥಾಪಾ. ಒಂದೆಡೆ ಹರ್ಷಾದ್, ಇನ್ನೊಂದೆಡೆ ಸರ್ಫರಾಜ್ ಥಾಪಾ. ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಪರಿಚಯಿಸ್ತಾ ಇದೆ. ಮತ್ತೆ ಎಸೆತಗಾರಿಕೆ ಭಾಗದಲ್ಲೇ ಸಚಿನ್ ಹೆಗ್ಡೆ ಟು ಸರ್ಫರಾಜ್ ಥಾಪಾ. ಅಂತಿಮ ಚೆಂಡುಗಾಗಿ ಚತುರ್ಥ ಓವರ್ನ ಅಂತಿಮ ಚೆಂಡುಗಾಗಿ ಸಚಿನ್ ಹೆಗ್ಡೆ ಟು ಥಾಪಾ. ಡಾಟೆಡ್ ಡೆಲಿವರಿ. ಮುಕ್ತಾಯ ಕಂಡ 4 ಓವರ್ಗಳಲ್ಲಿ ತಂಡದ ಒಟ್ಟು ಮೊತ್ತ 27, ಲಾಸ್ ಆಫ್ 4 ವಿಕೆಟ್ಸ್. ಡಿಜೆ ಇನ್ನು ಕೇವಲ 6 ಚೆಂಡುಗಳು ಬಾಕಿ ಇವೆ. ಆಶಿಕ್ ರಿಬ್ಬನ್ ಪೇಟೆ ಎಸೆತಗಾರಿಕೆ ಭಾಗದಲ್ಲಿ ಪರಿಚಯಿಸ್ತಾ ಇದೆ ರಿಬ್ಬನ್ ಪೇಟೆ. ಮತ್ತೆ ಹರ್ಷಾದ್ ಸ್ಟ್ರೈಕರ್ ಭಾಗದಲ್ಲಿ 40-45 ಮೊತ್ತವನ್ನು ದಾಖಲಿಸಿದ್ರೆ ದಯವಿಟ್ಟು ತೀರ್ಮಾನಿಕರು ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡಿ. ಹಾಗೇನೆ ಕಪ್ತಾನ್ರು ಕೂಡ ನಮಗೆ ಇನ್ನೂ ಕೂಡ ಒಂದು ಪಂದ್ಯಾಟವನ್ನು ನಡೆಸಲಿಕ್ಕಿದೆ. ಈ ಒಂದು ಮೈದಾನದಲ್ಲಿ ಸಮಯದ ಒಂದು ಅಭಾವ ಇರುವುದರಿಂದ ಆದಷ್ಟು ಬೇಗ ಒಂದು ಪಂದ್ಯಾಟವನ್ನು ನಡೆಸಿಕೊಡ್ಬೇಕು. ಆಶಿಕ್ ರಿಬ್ಬನ್ ಪೇಟೆ ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವನ್ನ ಮಾಡ್ತಾ ಇದೆ ರಿಬ್ಬನ್ ಪೇಟೆ. ದಾಂಡಿಗತನದಲ್ಲಿ ಹರ್ಷಾದ್ ಷಡ್ಕ ಬೌಂಡರಿಗಳು ಬಂದಲ್ಲಿ ಒಂದು ಘನತೆ ಗೌರವದ ಮೊತ್ತವನ್ನು ದಾಖಲಿಸಬಹುದು. ಇಲ್ಲದಿದ್ದಲ್ಲಿ ಸುಲಭದ ಜಯವನ್ನು ಕೂಡ. ಮಾತ ಬಿರುಸಿನ ಆಟವನ್ನು ಆಡಿದ್ರು ಹರ್ಷಾದ್. ಸ್ಲೋ ಡೆಲಿವರಿ 4 ಓಟಗಳ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ 4ರ ಹೆಚ್ಚವನ್ನು ಕಾಣ್ತಾ ಇದೆ. 31, ಲಾಸ್ ಆಫ್ 4 ವಿಕೆಟ್ಸ್. ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದ್ದಾರೆ ಹರ್ಷಾದ್, ತಂಡದ ಕಪ್ತಾನ ಕೂಡ. ದಯವಿಟ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡಿ. ಇನ್ನೂ ಕೂಡ ಫೈನಲ್ ಪಂದ್ಯಾಟವನ್ನು ಈ ಒಂದು ಮೈದಾನದಲ್ಲಿ ನಾವು ನಡೆಸಲಿಕ್ಕಿದ್ದೇವೆ. ಮತ್ತೊಂದೆಡೆ ರಿಬ್ಬನ್ ಪೇಟೆ, ಆಶಿಕ್ ರಿಬ್ಬನ್ ಪೇಟೆ ಅಂತಿಮ 5 ಚೆಂಡುಗಳು ಬಾಕಿ ಇವೆ. ಹರ್ಷಾದ್ ಸ್ಟ್ರೈಕರ್ ಭಾಗದಲ್ಲೇ ಬಿರುಸಿನ ಆಟವನ್ನು ಆಡಿದ್ರೆ ಒಂದು ಪಂದ್ಯಾಟವನ್ನು ಜಯಿಸಬಹುದು. 45-50 ಮೊತ್ತವನ್ನು ದಾಖಲಿಸಿದ್ರೆ ಘನತೆ ಗೌರವದ ಮೊತ್ತ ಕೂಡ. ಮತ್ತೆ ರಿಬ್ಬನ್ ಪೇಟೆ ಟು ಹರ್ಷಾದ್. ಓತನ್ ಮಧ್ಯ ಕ್ಷೇತ್ರರಕ್ಷಕರ ವೈಫಲ್ಯ ಕೂಡ ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ, ಬ್ಯಾಕ್ ಟು ಬ್ಯಾಕ್ ಬೌಂಡರಿ. 35 ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ಎಸೆತಗಾರಿಕೆ ಭಾಗದಲ್ಲಿ ಉತ್ತಮ ರೀತಿಯ ಎಸೆತವನ್ನು ಎಸೆದ್ರು ಕೂಡ ಸ್ವಲ್ಪ ಮಟ್ಟಿಗೆ ಕ್ಷೇತ್ರರಕ್ಷಕರ ವೈಫಲ್ಯ ಕೂಡ ಕಾಣ್ತಾ ಇದೆ. ಮತ್ತೆ ಆಶಿಕ್ ರಿಬ್ಬನ್ ಪೇಟೆ, ಹರ್ಷಾದ್ ತಂಡದ ಕಪ್ತಾನ ಕೂಡ, ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿ. ಇದರ ಮಧ್ಯೆ ಮತ್ತೆ ಷಡ್ಕ, ಸ್ವಲ್ಪ ಮಟ್ಟಿಗೆ ರಿಬ್ಬನ್ ಪೇಟೆ ದುಬಾರಿ ಆಗ್ತಾ ಇದೆ.
41. 3 ಎಸೆತಗಳ ಮುಂದೆ 14 ರನ್ ಅನ್ನು ಬಿಟ್ಕೊಟ್ರು. ಒಂದೆಡೆ ಹರ್ಷಾದ್ ತಂಡದ ಕಪ್ತಾನನ ಆಟಗಾರಿಕೆ 52 ಮೊತ್ತವನ್ನು ದಾಖಲಿಸಿದ್ರು. ಒಂದು ಘನತೆ ಗೌರವದ ಮೊತ್ತ ಕೂಡ. ದಯವಿಟ್ಟು ಪಂದ್ಯಾಟವನ್ನು ನಡೆಸಿಕೊಡಿ ತೀರ್ಮಾನಿಕರು, ಹಾಗೇನೆ ಕಪ್ತಾನರು ಕೂಡ. ಯಾವುದೇ ರೀತಿಯ ಸಮಯದ ವ್ಯರ್ಥವನ್ನ ಮಾಡಬೇಡಿ. ನಮಗೆ 11 ಗಂಟೆಗೆ ಒಂದು ಮೈದಾನವನ್ನ ತೆರವು ಮಾಡಬೇಕಾಗಿದೆ. ನೀವು ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡಿ. ಮತ್ತೆ ರಿಬ್ಬನ್ ಪೇಟೆ ಟು ಹರ್ಷಾದ್. ಬಿರುಸಿನ ಆಟವನ್ನು ಆಡ್ತಾ ಇದ್ದಾರೆ ಹರ್ಷಾದ್. 2 ಬೌಂಡರಿ, 1 ಷಟ್ಕ. ಮತ್ತೆ ಆಶಿಕ್ ರಿಬ್ಬನ್ ಪೇಟೆ. ಏತನ್ ಮಧ್ಯೆ ವೈಟ್ ಬಾಲ್. 1 ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನ ಕಾಣ್ತಾ ಇದೆ. 42. 55 ಮೊತ್ತವನ್ನ ದಾಖಲಿಸಿದ್ರೆ ಘನತೆ ಗೌರವದ ಮೊತ್ತ. ಜಯವನ್ನ ಸಾಧಿಸಬಹುದು ಡಿಜೆ. ಒಂದೆಡೆ ತಂಡದ ಕಪ್ತಾನ ಹರ್ಷಾದ್, ಇನ್ನೊಂದೆಡೆ ಬಹಳಷ್ಟು ಅನುಭವಿ ಎಸೆಗಾರ ಆಶಿಕ್ ರಿಬ್ಬನ್ ಪೇಟೆ. ಮತ್ತೆ ಚೆಂಡು, ಮತ್ತೊಂದು ಷಟ್ಕ. ಬಹಳಷ್ಟು ಉತ್ತಮ ರೀತಿಯಾದ ಆಟವಾಡುತ್ತಿದ್ದಾರೆ ಹರ್ಷಾದ್ ಬಜಾಲ್. 48. ಲಾಸ್ ಆಫ್ 4 ವಿಕೆಟ್ಸ್. ಇನ್ನೊಂದೆಡೆ ಸರ್ಫರಾಜ್ ಠಾಪಾ, ಮತ್ತೊಂದೆಡೆ ಆಶಿಕ್ ರಿಬ್ಬನ್ ಪೇಟೆ. ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಇವೆ. 48. ಉತ್ತಮ ರೀತಿಯೊಂದು ಆಟವನ್ನು ಆಡ್ತಾ ಇದೆ ಹರ್ಷಾದ್. ಮಧ್ಯ ವೈಟ್ ಬಾಲ್. ಅತಿರಿಕ್ತ ಓಟವನ್ನ ಬಿಟ್ಕೊಡ್ತಾ ಇದ್ದಾರೆ. 49. ಇನ್ನೂ ಕೂಡ 2 ಚೆಂಡು ಬಾಕಿ ಇವೆ. ಬಹಳಷ್ಟು ದುಬಾರಿ ಆಗ್ತಾ ಇದ್ದಾರೆ ಆಶಿಕ್ ರಿಬ್ಬನ್ ಪೇಟೆ. ಶೇಖ್ ಅಟೀಲ್ ಪರವಾಗಿ. ಮಾತೆ ಉತ್ತಮ ರೀತಿಯೊಂದು ಎಸೆತವನ್ನ ಎಸೆದ್ರು. ಡಾಟ್ ಡೆಲಿವರಿ. ಅಂತಿಮ 1 ಚೆಂಡು ಬಾಕಿ ಇವೆ. 49. ಲಾಸ್ ಆಫ್ 4 ವಿಕೆಟ್ಸ್. ಅಂತಿಮ 1 ಚೆಂಡು ಬಾಕಿ ಇವೆ. ಈತನ್ ಮಧ್ಯ ಬಹಳಷ್ಟು ಉತ್ತಮ ರೀತಿಯೊಂದು ಹೊಡೆತ. 50, 51, 52. 30 ಎಸೆತಗಳ ಮುಂದೆ 52 ರನ್ನಿನ ಅವಶ್ಯಕತೆ. ಮುಂದಿನ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆ. ಅಶ್ರಫ್ ಮುಂದಿನ ವೀಕ್ಷಕ ವಿವರಣೆ. ಎಸ್, ಧನ್ಯವಾದಗಳು ರೂಪೇಶ್ ರವರ. ಬಹಳಷ್ಟು ಉತ್ತಮ ಶೈಲಿಯ ನಿರ್ವಹಣೆಯಾಗಿತ್ತು. ಪ್ರತಿಯೊಂದು ವಿವರಣೆಗಳು ಓರ್ವ ಎಸೆತಗಾರನಾಗಿರಬಹುದು, ಓರ್ವ ದಾಂಡಿಗನಾಗಿರಬಹುದು, ಅಥವಾ ಸವ್ಯಸಾಚಿ, ಅವರೆಲ್ಲರ ಇತಿಹಾಸಗಳನ್ನು ಬಹಳಷ್ಟು ಉತ್ತಮ ರೀತಿಯಲ್ಲಿ ವರ್ಣಿಸುತ್ತಾ ಅಮ್ಮನ ಗೆಲ್ಲುವಂತ ವೀಕ್ಷಕ ವಿವರಣೆಯನ್ನು ನೀಡ್ತಾ ಬಂದಿದ್ದೀರಿ. ಒಂದು ಮುಂಜಾನೆಯಿಂದ ಹಿಡಿದು ಸಮಯ 10 ಗಂಟೆ 34 ನಿಮಿಷದತ್ತ ಸಾಗ್ತಾ ಇದೆ. ಬಹಳ ಉತ್ತಮ ರೀತಿಯಲ್ಲಿ ಸಾಗುವ ಈ ಪಂದ್ಯಾಕೂಟದಲ್ಲಿ ತಮ್ಮ ವರ್ಣರಂಜಿತ ಮಧುರ ಕಂಠದ ವರ್ಣನೆಯನ್ನ ನೀಡಿದ್ದೀರಿ. ಧನ್ಯವಾದಗಳು ಅರ್ಪಿಸುತ್ತಾ ವೀಕ್ಷಕ ವಿವರಣೆಯನ್ನ ದ್ವಿತೀಯ ಇನ್ನಿಂಗ್ಸಿಗೆ ಕಟ್ಟಲು ಬಯಸುತ್ತಾ ಅಶ್ರಫ್ ಪೆರುವಾಯ್ ನಿಮ್ಮ ಮುಂದೆ ಒಂದೊಮ್ಮೆ ಹೇಳುವುದೇ ಆದರೆ 30 ಎಸೆತಗಳ ಮುಂದೆ 52ರ ಗುರಿ ಇದೆ. ಶ್ರೀ ಕಟೀಲ್ ಭಾಗವಾಗಿ ಯಾರಾಗಿರಬಹುದು ಆರಂಭಿಕ ಜೋಡಿಗಳು ಎಲ್ಲ ಸವಾಲುಗಳಾಗಿ ಪರಿಣಮಿಸ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯಲ್ಲಿ ಆಯೋಜಿಸಿಕೊಂಡ ಪಂದ್ಯವಿದು ನೋಡಿ. ಪ್ರವಾಸಿ ಜೀವನದಲ್ಲಿ
ವಿದೇಶಿ ಮಣ್ಣು ಖಂಡಿತವಾಗಿಯೂ ಅದು ಒಂದು ಅಂಶವಾಗಿದೆ. ವಿದೇಶ ಮಣ್ಣು, ಪ್ರವಾಸಿ ಜೀವನ. ಈ ನಿಟ್ಟಿನಲ್ಲಿ ಸ್ವಲ್ಪ ವಿರಾಮ ಸಿಕ್ಕಿದಾಗ ಆ ವಿರಾಮದ ಎಡೆಯಲ್ಲಿ ಈ ರೀತಿಯ ಪಂದ್ಯಾಕೂಟದ ಆಯೋಜನೆಗಳು, ಆ ಆಯೋಜನೆಯ ಜೊತೆ ಸ್ಪಂದಿಸಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸುವುದು, ಇದು ಒಂದು ಮುಖ್ಯ ಒಂದು ವಿಷಯವಾಗಿದೆ, ಗಮನದಲ್ಲಿ ಇಟ್ಟುಕೊಳ್ಳಬೇಕಾದಂತ ಒಂದು ವಿಷಯವಾಗಿದೆ. ಈ ನಿಟ್ಟಿನಲ್ಲಿ ಕಟೀಲ್ ಪ್ರೀಮಿಯರ್ ಲೀಗ್ 2024 ಆವೃತ್ತಿ 13 ಈ ಕಾರ್ಯಕ್ರಮಕ್ಕೆ ಬಂದಂತ ಸಮಸ್ತ ನಾಗರಿಕರಿಗೆ ಹೃದಯಾಂತರದ ಸ್ವಾಗತವನ್ನ ಬಯಸಿಕೊಳ್ಳುತ್ತಾ ಇದ್ದೇವೆ. ನೋಡಿ ಆತ್ಮೀಯರೇ, ತಮ್ಮ ಆ ಒತ್ತಡದ ಮುಂದೆ ಅವೆಲ್ಲವನ್ನು ಲೆಕ್ಕಿಸದೆ, ವೃತ್ತಿ ಜೀವನದ ಮುಂದೆ ಅವೆಲ್ಲವನ್ನ ಬದಿಗೊತ್ತಿ ಈ ರೀತಿಯ ಒಂದು ಕಾರ್ಯಕ್ರಮ ಬ್ಯಾರಲ್ಸ್ ಮತ್ತು ರೇಂಜರ್ಸ್ ಎಂಬ ಪ್ರಸ್ತುತಪಡಿಸುವ ಕಟೀಲ್ ಪ್ರೀಮಿಯರ್ ಲೀಗ್ ಆವೃತ್ತಿ 13 ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಎಂದರೆ ಖಂಡಿತವಾಗಿಯೂ ಶ್ಲಾಘನೀಯವಾಗಿದೆ, ಗೌರವಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಏನೇ ಇರಲಿ, ಮೈದಾನ ಎತ್ತ ಒಂದೊಮ್ಮೆ ಕಣ್ಣಾಯಿಸಿ ನೋಡಬೇಕಾಗಿದೆ. ಬಹಳ ಅದ್ದೂರಿಯಿಂದ ಸಾಗಿ ಬರುವ ಪಂದ್ಯವಿದು. 30 ಎಸೆತಗಳ ಮುಂದೆ 52 ರನ್ನಿನ ಅವಶ್ಯಕತೆ ಇದೆ. ಯಾವ ರೀತಿಯಲ್ಲಿ ಆರಂಭಿಕ ದಂಡಿಗರು ಬಂದು ಆ ಪವರ್ ಪ್ಲೇಗಳಲ್ಲಿ ತನ್ನ ದಂಡನ್ನ ಬೀಸಬಹುದು, ಎದುರಾಳಿ ತಂಡದ ಮುಂದೆ ಆ ಎಸೆತಗಾರರ ಎಸೆತಕ್ಕೆ ಯಾವ ರೀತಿಯಲ್ಲಿ ಆ ದಂಡಿನ ಮೂಲಕ ಉತ್ತರವನ್ನ ನೀಡಬಹುದು, ಇದಾಗಿದೆ ಸವಾಲುಗಳು. ಸಮಾಲೋಚನೆಯಂತೂ ನಡೀತಾ ಇದೆ ಮೈದಾನದುದ್ದಕ್ಕೂ. ಖಂಡಿತವಾಗಿಯೂ ಒಂದು ಉದ್ದೇಶಪೂರ್ವಕವಾಗಿ ನಾನಾ ಆಲೋಚನೆಗಳನ್ನ ಮನಸ್ಸಲ್ಲಿ ಇಟ್ಟುಕೊಳ್ಳುತ್ತಾ ಮೈದಾನಕ್ಕೆ ಕ್ಷೇತ್ರ ಪಾಲನೆಯಲ್ಲಿ ಬರುತ್ತಾ ಇದೆ ತಂಡ. ಇನ್ನೇನೋ ಚಪ್ಪಾಳೆ ಮೂಲಕ ದಾಂಡಿಗರನ್ನ ಕಳಿಸಿಕೊಡಬೇಕಾಗಿದೆ ಮೈದಾನಕ್ಕೆ. ಎಸ್, ಆ ಕಾರ್ಯವು ಕೂಡ ನೆರವೇರ್ತಾ ಇದೆ. ಹೌಕೈ ಎಂಬ ಆ ಒಂದು ಅಫಿಷಿಯಲ್ ತೀರ್ಪುಗಾರಿಕಾ ಪೀಠಗಳು ಬಹಳ ಉತ್ತಮವಾಗಿ ಶಿಸ್ತುಬದ್ಧವಾಗಿ ತನ್ನ ಕಾರ್ಯವೈಖರಿಯನ್ನ ಮುಂದಿಡುತ್ತಾ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ಎಂದೇ ಹೇಳಬಹುದು. ಏನೇ ಇರಲಿ, ಆ ಅಫಿಷಿಯಲ್ಸ್ ಪ್ಯಾನೆಲ್ಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ಗೌರವಿಸಿಕೊಳ್ಳುತ್ತಾ ಪಂದ್ಯಾಕೂಟದ ದ್ವಿತೀಯ ಇನ್ನಿಂಗ್ಸಿನ ಆರಂಭವಾಗ್ತಾ ಇದೆ. ನೋಡಿ, ಬಾಗುವುದರಿಂದ ಸಂಬಂಧ ಉಳಿಯುವುದಾದರೆ ಬಾಗಿಬಿಡು, ಬಾಗುವುದರಿಂದ ಸಂಬಂಧ ಉಳಿಯುವುದಾದರೆ ಬಾಗಿಬಿಡು. ಆದರೆ ಪ್ರತಿ ಬಾರಿಯೂ ನೀನೇ ಬಾಗುವುದಾದರೆ ಆ ಸಂಬಂಧವನ್ನೇ ಬಿಟ್ಟು ಬಿಡು. ಆದರೆ ಪ್ರತಿ ಬಾರಿಯೂ ನೀನೇ ಬಾಗುವುದೇ ಆದರೆ ಆ ಸಂಬಂಧವನ್ನೇ ಬಿಟ್ಟು ಬಿಡು ಎಂಬ ಮಾತನ್ನ ರವಾನಿಸಿಕೊಳ್ಳುತ್ತಾ ಆರಂಭಿಕ ಜೋಡಿಗಳಾಗಿ ಮೈದಾನದಲ್ಲಿ ಸ್ಟ್ರೈಕ್ ವಿಭಾಗದಲ್ಲಿ ಶಿವಪ್ರಸಾದ್ ಕಟೀಲ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಸಚಿನ್ ಹೆಗಡ, ಎಸ್ತಗಾರಿಕಾ ಪೀಠದಲ್ಲಿ ಅನುಭವದ ಮೆರುಗಿದು ವೇನಾಯ್ ವೇನೋ. ಶಿವಪ್ರಸಾದ್ ಕಟೀಲ್ ಆಲೋಚನೆ ಭರಿತಾಟಗಾರ, ಪ್ರತಿಯೊಂದು ಮೂಲೆ ಮೂಲಗಳಲ್ಲೂ ಆಡಿ ಅದೆಷ್ಟೋ ಪ್ರಶಸ್ತಿಯನ್ನ ಬಾಚಿಕೊಂಡ ಅದ್ಭುತ ಆಟಗಾರ. ಯಾವ ರೀತಿಯಲ್ಲಿ ಪಂದ್ಯ ಸಾಗಬಹುದು ಎಂಬುದಾಗಿದೆ ನಿರೀಕ್ಷೆ. 30 ಮುಂದೆ 52 സവാലു. 30 പന്തിൽ 52 റണ്ണിന്റെ ലക്ഷ്യമാണ്. വീനായി വീണു. ഓവറിന്റെ ആദ്യത്തെ പന്ത്. ആദ്യത്തെ പന്തിലൊന്നടിയാണ് ഇവിടെ. ഒന്നാണ് നേടി. രണ്ടാം റണ്ണിനായി ഓട്ടം. യെസ്, 2 റണ്ണിನ ಜೋಡಣೆಯಾಗ್ತಾ ಇದೆ. ಶಿವಪ್ರಸಾದ್ ಸ್ಟ್ರೈಕ್ ವಿಭಾಗದಲ್ಲಿ 29 ಮುಂದೆ 50 ಸವಾಲಿದೆ. ವಿನೀಡ್ 29 ಡೆಲಿವರಿ ರಿಕ್ವೈರ್ಡ್ ಟು 50 ರನ್ಸ್. 29 ಬಾಲ್ಡ್ 5 ರನ್ನ ಬೋಡಾದಿಪ್ಪುನಾಗ ಶಿವಪ್ರಸಾದ್ ಕಟೀಲ್ ಉಳ್ಳ ಸ್ಟ್ರೈಕ್ ಭಾರಿ ಒಂಜಿ ಪೊರ್ಲದ ಆಯೋಜನೆ. ಬ್ಯಾರಲ್ಸ್ ಅಂಡ್ ರೇಂಜರ್ಸ್ ಪ್ರಸ್ತುತ ಮಂತನಂಚಿನ ಕಟೀಲ್ ಪ್ರೀಮಿಯರ್ ಲೀಗ್ ಆವೃತ್ತಿ 13 ಜಟುಳ್ಳ ನಮ
ದಂಡು ಮತ್ತು ಚೆಂಡಿನ ನಡುವೆ ನೋಡಿ ಯಾವುದೇ ಒಂದು ಮಾತುಕತೆಗೆ ಇಲ್ಲಿ ಅವಕಾಶವಿಲ್ಲ. ಒಬ್ಬರಿನ ತೃತೀಯ ಸತ ವಿನಯ್ ವಿನ್ನು ತೀರ್ಪುಗಾರನನ್ನು ದಾಟುತ್ತಾ ಅವಶ್ಯಕತೆ ಇತ್ತು, ಪ್ರತಿಫಲ ಲಭಿಸಿದೆ. ಖಂಡಿತವಾಗಿಯೂ ಫೈನ್ ಲೆಗ್ ಎಂಬ ಭಾಗದ ಕಡೆ ಗಮನವನ್ನ ಸೆಳೆದ್ರು ಶಿವಪ್ರಸಾದ್. ಅದು ಕೂಡಿ ಬರ್ತಾ ಇದೆ, ಸೀಮಾ ರೇಖೆಯ ಗಡಿ ದಾಡ್ತಾ ಇದೆ. 4 ರನ್ನಿನ ಜೋಡಣೆ. ಈ 4 ರನ್ನಿನೊಂದಿಗೆ ಖಾತೆಯ ಕಡೆ ಒಂದೊಮ್ಮೆ ಗಮನಿಸುವುದೇ ಆದರೆ 6 ರನ್ನಿನ ಜೋಡಣೆಯಾಗಿದೆ. 3 ಎಸೆತ ಮುಕ್ತಾಯ. ವಿನಯ್ ವಿನ್ನು ಓರ್ವ ಅದ್ಭುತ ಎಸೆತಗಾರ ದಾಳಿಯನ್ನ ಸಂಘಟಿಸುತ್ತಾ ಈ ಬಾರಿಯಂತೂ ಶಿವಪ್ರಸಾದ್ ಕಟೀಲನನ್ನ ಕಟ್ಟಿ ಹಾಕುವ ಪ್ರಯತ್ನ ವಿನಯ್ ವಿನ್ನು. ಫೈನ್ ಲೆಗ್ ಕಡೆ ಗಮನವಿತ್ತು ಶಿವಪ್ರಸಾದ್ ಕಟೀಲ್, ಆದರೆ ವಿನಯ್ ವಿನ್ನು ಅದನ್ನು ಹರಿತ್ರು. ಬಹಳಷ್ಟು ಜಾದುಗಾರಿಕವಾಗಿ ಎಸ್ತವನ್ನ ನಿಭಾಯಿಸ್ತಾ ಇದ್ದಾರೆ. ಓವರಿನ ಪಂಚಮ ಎಸೆತ ನೋಡಿ. ವೈಡ್ ಕಾಲ್. ಲೆಗ್ ಸ್ಟಂಪಿನ ಹೊರಗಡೆ ಚಿಮ್ಮಿದ ಚೆಂಡು. ಇದು ಅಡ್ಡ ಚೆಂಡು ಎಂಬ ನಿಶಾನೆ. बिना परिश्रम के साथ रन लूट रहे देखिए शिव प्रसाद काटिल स्ट्राइक पर. पहली ओवर की 4 गेंद समाप्त हो चुकी है. शॉर्ट टर्मैन की तरफ से जा रहे गेंद आसान तरीका से 1 रन लूट रहे. देखिए इस 1 रन के साथ कुल मिलाकर 8 पर बिना विकेट के साथ पहली ओवर की आखिरी गेंद गेंदबाजी की रूप पर विनय विन्नो आखिरी गेंद सामने करेंगे. सचिन हेगड़े अभी तक रन नहीं खोला. सचिन हेगड़े ಎಡಗೈ ದಾಂಡಿಗ ಸಚಿನ್ ಹೆಗ್ಡೆ. ಐದು ಓವರ್ಗಳ ಪಂದ್ಯವಿದು. 25ರ ಮುಂದೆ 44ರ ಸವಾಲಿದೆ. ಪರಿಸ್ಥಿತಿ ಅರಿತು ಆಡಬೇಕಾಗಿದೆ. ಜಾನ್ಮಯ ಹೊಡೆತ ಸುಭದ್ರ ಸ್ಥಿತಿಯಲ್ಲಿ 1 ರನ್ನಿನ ಜೋಡಣೆ ನೋಡಿ. ಓವರ್ ನಂಬರ್ 1 ಮುಕ್ತಾಯ. ಖಾತೆಯಲ್ಲಿ 9 ರನ್ನಿನ ಜೋಡಣೆಯಾಗಿದೆ. ಯಾವುದೇ ಒಂದು ಒದರಿಯನ್ನ ಬಿಟ್ಟು ಕೊಡ್ತಾ ಇಲ್ಲ ತಂಡ. ಇನ್ನುಳಿದ 24 ಎಸೆತಗಳ ಮುಂದೆ 43 ರನ್ನಿನ ಅವಶ್ಯಕತೆ. ವಿ ನೀಡ್ ಲಾಸ್ಟ್ 24 ಡೆಲಿವರಿ ರಿಕ್ವೈರ್ಡ್ ಟು 43 ರನ್ಸ್. ದಯವಿಟ್ಟು ತೀರ್ಪುಗಾರರೇ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದೀರಿ. ನಿರೀಕ್ಷೆ ಇದೆ ಸ್ಪೀಡ್ ಆಗಿ ಪಂದ್ಯವನ್ನು ಮುಂದುವರಿಸುವಂತ. ಕಾರಣ ನನ್ನ ಸಮ್ಮಿತ್ರ ಪ್ರಥಮ ಇನ್ನಿಂಗ್ಸ್ ನಲ್ಲಿ ನಿರಂತರವಾಗಿ ಕರೆಯನ್ನ ನೀಡ್ತಾ ಇದ್ರು. 11 ಗಂಟೆಗೆ ಈ ಒಂದು ಮೈದಾನವನ್ನ ತೆರವುಗೊಳಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲ ಪ್ರೆಷರ್ಗಳಿದೆ. ಸಂಘಟಕರ ಎಲ್ಲ ಮಾತನ್ನ ಅರಿತು ಅವರೊಂದಿಗೆ ನೀವು ಸಹಕರಿಸುತ್ತಿದ್ದೀರಿ ಅಂದ್ರೆ ಖಂಡಿತವಾಗಿಯೂ ತಮ್ಮನ್ನ ಮೆಚ್ಚಲೇಬೇಕು. ಅರ್ಷಾದ್ ಈಸ್ತಗಾರಿಕಾ ಪೀಠದಲ್ಲಿ ಅರ್ಷಾದ್ ಮೊಹಮ್ಮದ್ ಓರ್ವ ಅನುಭವಿ ಆಟಗಾರ. ಅದೆಷ್ಟು ಮೈದಾನ, ಅದೆಷ್ಟು ಪಂದ್ಯದ ಚಿತ್ರಣವನ್ನ ಬದಲಿಸಿದಂತ ಇತಿಹಾಸ ಈತನಲ್ಲಿ. 2 ತಂಡಗಳಲ್ಲೂ ಘಟಾನುಘಟಿ ಆಟಗಾರರು. ಅರ್ಷಾದ್ ಯಾವ ವಿದ್ಯೆಯನ್ನ ಕಲಿತು ಬಂದಿದ್ದಾನೆಯೋ ಈ ಕ್ರಿಕೆಟಿನಲ್ಲಿ ಅಷ್ಟೇ ಎದುರಾಳಿ ತಂಡದಲ್ಲಿರುವ ಆಟಗಾರರು ಕೂಡ ಆ ವಿದ್ಯೆಯನ್ನ ಕಲಿತು ಬಂದಿದ್ದಾರೆ. ಇನ್ನೂ ಕೂಡ ಪಂದ್ಯದ ಚಿತ್ರಣವನ್ನ ತಿಳಿಸುವಂತಿಲ್ಲ. ಏನೇ ಇರಲಿ ದ್ವಿತೀಯ ಓವರಿನ ಪ್ರಥಮ ಎಸೆತವನ್ನ ಎಸೆಯಬೇಕಾಗಿದೆ. ಇಲ್ಲಿ
ಅರ್ಷಾದ್ ಮೊಹಮ್ಮದ್ ಎದುರಿಸಿ ಆಡಬಲ್ಲ ಆಟಗಾರ ಸಚಿನ್ ಹೆಗ್ಡೆ. ಅದ್ಭುತ ಹೊಡೆತ, ನೆಲಕಚ್ಚಿದ ಚೆಂಡಿಗೆ ಉತ್ತರವಂತೂ ಲಭಿಸಿದೆ. 1 ರನ್ನಿನ ಜಮಾವಣೆ ನೋಡಿ. 20 ರನ್ನಿನ ಜೋಡಣೆಯೊಂದಿಗೆ ಸ್ಟ್ರೈಕ್ ವಿಭಾಗದಲ್ಲಿ ಓರ್ವ ಡೇಂಜರಸ್ ಆಟಗಾರನ ಆಗಮನ. ಶಿವಪ್ರಸಾದ್ ಕಟೀಲ್. ಶಿವಪ್ರಸಾದ್ ಕಟೀಲ್ 5 ಎಸೆತದಲ್ಲಿ 7 ರನ್ನೊಂದಿಗೆ ಒಂದು ಕಡೆ ಶಿವಪ್ರಸಾದ್ ಕಟೀಲ್. ನಾಟ್ ಸ್ಟ್ರೈಕ್ ವಿಭಾಗದಲ್ಲಿ ಸಚಿನ್ ಹೆಗ್ಡೆ 2 ಎಸೆತದಲ್ಲಿ 2 ರನ್ನಿನೊಂದಿಗೆ. 23 ಎಸೆತಗಳಲ್ಲಿ 42 ರನ್ನಿನ ಅವಶ್ಯಕತೆ. 23 പന്തിൽ 42 റണ്ണിന്റെ ലക്ഷ്യമാണ് മത്സരം വിജയിക്കാൻ. ദ ബ്രില്യന്റ് മാച്ച്. ಅದ್ಭುತವಿತ್ತು. ಲೈಫ್ ಸಿಗ್ತಾ ಇದೆ. ಆದರೆ ಶಿವಪ್ರಸಾದ್ ಕಟೀಲಿನ ಆಲೋಚನೆ ಬೇರಿತ್ತು. ಆ ಹೊಡೆತಗಳು ಆ ಕ್ಷೇತ್ರಪಾಲಕನ ತಲೆಯ ಮೇಲಗಡೆಯಾಗಿ ಹೊಡೆಯುವ ಪ್ರಯತ್ನವಿತ್ತು. ಅವರ ಆ ದಿಶೆ, ಅವರ ನೋಟ ಅವೆಲ್ಲವೂ ತಲೆ ಕೆಳಗಾಗ್ತಾ ಇದೆ. ಏನೇ ಇರಲಿ ಲೈಫ್ ಅಂತೂ ಸಿಕ್ಕಿದೆ. ಸಚಿನ್ ಹೆಗ್ಡೆ ಸ್ಟ್ರೈಕಿನಲ್ಲಿ. ಈ ಬಾರಿ ದುಬಾರಿ ಎಸೆತ, ಅಡ್ಡ ಚೆಂಡು ಎಂಬ ನಿಶಾನೆ. ಆಫ್ ಸ್ಟ್ಯಾಂಪಿನಿಂದ ಹೊರಗಡೆ ಚಿಮ್ಮಿದ ಚೆಂಡಿದು. 1 ರನ್ನಿನ ಜೋಡಣೆ. 22 ಎಸೆತಗಳ ಮುಂದೆ 40 रन आवश्यकता है। 22 गेंद पर 40 रन की आवश्यकता मैच जीतने के लिए 20 ರಡ್ಡೆಟ್ ನಲ್ಪಾವಡುತ್ತುಳೆ ಇಲ್ಲ ಮತ್ತೆ ಆ ತಪ್ಪಿಲ್ಲ ಮನವಿಯಂತೂ ಇತ್ತು ವೈಡ್ ಕಾಲ್ ಆದರೆ ಪುರಸ್ಕಾರ ಲಭಿಸ್ತಾ ಇಲ್ಲ ಕಾರಣ ಅದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ದಯವಿಟ್ಟು ಸಹಕರಿಸಿ ಒಂದು ಉತ್ತಮವಾದ ತೀರ್ಪನ್ನೇ ನೀಡಬಲ್ಲರು ಹೌಕೈ ಎಂಬ ಆಫೀಷಿಯಲ್ಸ್ ಪ್ಯಾನೆಲ್ಸ್ ಗಳು ಕಳೆದ ವಾರ ರಾಜ್ ಕಪ್ ಈ ಪಂದ್ಯದ ತೀರ್ಪುಗಾರಿಕಾ ಪೀಠವನ್ನ ನಡೆಸಿಕೊಟ್ಟಂತ ಆಫೀಷಿಯಲ್ಸ್ ಹೌಕಾಯ್ ಗಮನಿಸಿಕೊಳ್ಳಬೇಕಾಗಿದೆ ಅರ್ಷಾದ್ ಮುಂದುವರಿಸುವರೆ ತನ್ನ ಜವಾಬ್ದಾರಿ ಉತ್ತಮವಾದ ಎಸೆತವಿತ್ತು ಫೈನ್ ಲೆಗ್ ಭಾಗಕ್ಕೆ ಸೇರಿದ ಚೆಂಡು ಕ್ಷೇತ್ರಪಾಲಕ ತಕ್ಷಣವೇ ಅದನ್ನು ಸ್ವೀಕರಿಸಿ ಹಿಂದಿರುಗಿಸುವಾಗ 1 ರನ್ನಿನ ಜಮಾವಣೆ ಈ 1 ರನ್ನಿನ ಜಮಾವಣೆಯೊಂದಿಗೆ ಖಾತೆಯಲ್ಲಿ ಬದಲಾವಣೆ 13 ರತ್ತ ನೋಡಿ 20 ಎಸೆತಗಳ ಮುಂದೆ 39 ರನ್ನಿನ ಅವಶ್ಯಕತೆ we need last 20 delivery required to 39 runs what a match is going on Sharjah Gondo really unbelievable match ಈ ಬಾರಿ ಜಾನ್ಮಯ ಎಸೆತ ಕೂಟಪಾಲಕ ಅಂತೂ ತನ್ನ ಜವಾಬ್ದಾರಿಯನ್ನ ಮುಂದುವರಿಸಿದ್ರು ತೀರ್ಪುಗಾರಿಕಾ ಪೀಠದಿಂದ ಲ್ಯಾಗ್ ಬೈ ಎಂಬ ತೀರ್ಪುಗಾರಿಕೆ ಈ ನಿಟ್ಟಿನಲ್ಲಿ 1 ರನ್ನಿನ ಜೋಡಣೆ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ ಎಸ್ ಖಾತೆಯಲ್ಲಿ 14 ರನ್ ಜಮಾವಣೆಗೊಳ್ತಾ ಇದೆ ದ್ವಿತೀಯ ಓವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿ ಅದ್ಭುತವಾದ ಒಂದು ಪಂದ್ಯಾಕೂಟ ಕಟೀಲ್ ಫ್ರೆಂಡ್ಸ್ ಆವೃತ್ತಿ 13 ರನ್ನ ಬಹಳ ಸೊಗಸಾಗಿ ನಿರ್ವಹಿಸ್ತಾ ಇದೆ ಈ ಮೈದಾನದಲ್ಲಿ ನಾವು ಗಮನಿಸಿದ್ದೇವೆ 40 ವರ್ಷದ ತರುಣರ ಕ್ರೀಡೆ ಈ ಬಾರಿ ಡೀಪ್ ಮಿಡ್ಲ್ ವಿಕೆಟ್ ಏರಿಯಾದತ್ತ ನೋಟವನ್ನ ಇಟ್ರು ಕಿಶಾನ್ ರವರು ಆ ಎಸೆತವನ್ನು ಬಂದ ತಕ್ಷಣವೇ ಪಡೆದು ಹಿಂದಿರುಗಿಸುವಾಗ 1 ರನ್ ಅಂತೂ ಜಮಾವಣೆಗೊಳ್ತಾ ಇದೆ ಓವರ್ ನಂಬರ್ 2 ಮುಕ್ತಾಯ ಖಾತೆಯಲ್ಲಿ ಒಂದೊಮ್ಮೆ ಕಣ್ಣಾಯಿಸಿ ನೋಡುವುದೇ ಆದರೆ 15 ರನ್ನಿನ ಜೋಡಣೆಯಾಗಿದೆ ദയവിട്ടു ആദಷ್ಟು ಬೇಗ ಮುಂದುವರಿಸಿಕೊಳ್ಳಿ ಮೇಕ್ ಇಟ್ ಫಾಸ್ಟ್ ಅಂಪೈರ್ എത്രയും പെട്ടെന്ന് മത്സരം ആരംഭിക്കേണ്ടതുണ്ട് സമയമില്ല സമയം ഇവിടെ 10:50 അവസാനിച്ചു ಮ್ಯಾನ್ ಮನಾಫ್ ದಯವಿಟ್ಟು ಆದಷ್ಟು ಬೇಗ ಮುಂದುವರಿಸಿಕೊಳ್ಳಿ ಇನ್ನು ಯಾವುದೇ ರೀತಿಯ ವಿಳಂಬವನ್ನ ಮಾಡುವಂತಿಲ್ಲ
ಒಂದು ಮುಂಜಾನೆ ಆರಂಭಗೊಂಡ ಪಂದ್ಯ ದಯವಿಟ್ಟು ಮಧ್ಯರಾತ್ರಿಯತ್ತ ಸಾಗಿಸಬೇಡಿ. ನಿಮ್ಮೆಲ್ಲ ಆ ಸೇವೆ ಸಹಕಾರಗಳನ್ನು ನಿರೀಕ್ಷಿಸ್ತಾ ಇದ್ದೇವೆ. ಸೋಲು ಗೆಲುವು ಇವೆರಡು ಒಂದು ನಾಣ್ಯದ ಮುಖಗಳು. ಇವತ್ತಿನ ಸೋಲು ನಾಳಿನ ಗೆಲುವಾಗಿರಬಹುದು, ಆದರೆ ನಿಜವಾಗಿ ಆ ಒಂದು ಕೂಡುವಿಕೆ, ಆ ಒಂದು ಒಗ್ಗಟ್ಟು, ಅದು ಒಂದು ಪ್ಲಾಟ್ಫಾರ್ಮ್ ನಮ್ಮೆಲ್ಲರನ್ನ ಒಂದು ಕಡೆ ಸೇರಿಸುವಂತೆ ಮಾಡ್ತಾ ಇದೆ. ಅದುವೇ ಕ್ರಿಕೆಟ್. ಎಸ್, ಕ್ಷೇತ್ರ ಪಾಲನೆಯಲ್ಲಿ ಕೆಲವೊಂದು ಬದಲಾವಣೆಗಳು. ಎಸ್ತಗಾರಿಕಾ ಪೀಠದಲ್ಲಿ ಸರ್ಫ್ರಾಜ್ ಕಳೆದ ಪಂದ್ಯದಲ್ಲಿ ನಾವು ಗಮನಿಸಿದ್ದೇವೆ. ಅಂತಿಮ ಓವರ್ ಯಾವ ರೀತಿಯಲ್ಲಿ ಎಸೆದಿದ್ರು. ಓರ್ವ ಜಾಣ್ಮೆಯ ಎಸ್ತಗಾರ, ಕಲಾತ್ಮಕ ಶೈಲಿಯ ಎಸ್ತಗಾರ. ಈ ಬಾರಿ ತೃತೀಯ ಓವರಿನ ಪ್ರಥಮ ಎಸ್ತ. ದಂಡಂತೂ ಮಾತನಾಡತೊಡಗಿದೆ. ಒಂದಂತೂ ಸುಲಭದ ತುತ್ತಾಗಿದೆ. ಶಿವಪ್ರಸಾದ್ ಕಟೀಲ್ 7 ಎಸೆತದಲ್ಲಿ 8 ರನ್ ತನ್ನದಾಗಿಸಿಕೊಂಡ ಶಿವಪ್ರಸಾದ್ ಕಟೀಲ್ ಒಂದಂತೂ ಗಮನಿಸಿಕೊಳ್ಳಬೇಕಾಗಿದೆ. 17 ಎಸೆತಗಳ ಮುಂದೆ 36ರ ಸವಾಲಿದೆ. 17ರ ಮುಂದೆ 36ರ ಸವಾಲಿದೆ. 2 ಓವರ್ ಮತ್ತು ಒಂದೇ ಒಂದು ಎಸೆತ ಮುಕ್ತಾಯಗೊಂಡಿದೆ. ರನ್ ರೇಟ್ ಸರಾಸರಿ ನೋಡುವುದೇ ಆದರೆ 12.71. ಇವೆಲ್ಲವನ್ನ ಗಮನಿಸಿಕೊಳ್ಳಬೇಕಾಗುತ್ತೆ. ಫೈನ್ ಲೆಗ್ ಭಾಗಕ್ಕೆ ಸೇರಿದ ಚೆಂಡು 1 ರನ್ನಿನ ಜೋಡಣೆಯಾಗ್ತಾ ಇದೆ. ತಾಳ್ಮೆಯ ಆಟ, ಜವಾಬ್ದಾರಿಯುತ ಆಟ. ಒಂದೊಮ್ಮೆ ನೋಡುವುದೇ ಆದರೆ ಶಿವಪ್ರಸಾದ್ ಕಟೀಲ್ ದೊಡ್ಡ ದೊಡ್ಡ ಹೊಡೆತಗಳಿಗೆ ಪ್ರಯತ್ನ ಪಡುವ ಶಿವಪ್ರಸಾದ್ ಕಟೀಲ್ ನೋಡಿ ಆಡ್ತಾ ಇದ್ದಾರೆ. ಎಸ್ತವನ್ನ ಗಮನಿಸಿ ಆಡ್ತಾ ಇದ್ದಾರೆ. ಲೈನ್ ಆರ್ ಲೆಂತ್ ಅವೆಲ್ಲವನ್ನ ಅರಿತು ಆಡ್ತಾ ಇದ್ದಾರೆ. ಕಾರಣ ಎಲ್ಲೋ ಒಂದು ಕಡೆ ಮಾಹಿತಿ ಲಭ್ಯವಾಗಿದೆ. ಕಪ್ತಾನನ ಜವಾಬ್ದಾರಿಯಲ್ಲಿ ತಿಳಿಯಬೇಕಾಗಿದೆ. ಷಡ್ಕ 6 ರನ್ನಿನ ಜಮಾವಣೆ ನೋಡಿ. 23ರತ್ತ ಸಾಗ್ತಾ ಇದೆ ರನ್ನಿನ ಬೇಟೆ. ಶಿವಪ್ರಸಾದ್ ಕಟೀಲ್ 1 ರನ್ನನ್ನ ಪಡೆದು ಸ್ಟ್ರೈಕ್ ಅನ್ನ ಬಿಟ್ಟುಕೊಟ್ರು ಸಚಿನ್ ಹೆಗ್ಡೆಯವರಿಗೆ. ಸಚಿನ್ ಹೆಗ್ಡೆ ತನ್ನ ಕಾರ್ಯವೈಖರಿ ಮುಂದುವರಿಸಿದ್ರು. 15ರ ಮುಂದೆ 29ರ ಸವಾಲಿದೆ. We need last 15 delivery required to 29 runs. ಯಾವ ತಂಡಕ್ಕೆ ಸೋಲು, ಯಾವ ತಂಡಕ್ಕೆ ಗೆಲುವು, ಎಲ್ಲ ಸವಾಲುಗಳಾಗಿ ಪರಿಣಮಿಸ್ತಾ ಇದೆ. ಕಟೀಲ್ ಪ್ರೀಮಿಯರ್ ಲೀಗ್ ಆವೃತ್ತಿ 13ರ ಚಾಂಪಿಯನ್ಗಳು ಯಾರೆಂದು ಕೇಳಿದರೆ ಇನ್ನೂ ಕೂಡ ಪ್ರಶ್ನೆಯಾಗಿ ಮೂಡಿ ಬಂದಿದೆ. ಚೌಕಿ ಎಸೆತ ಸರ್ಫ್ರಾಜ್ ಅರಿತುಕೊಂಡ್ರು. ಸಚಿನ್ ಹೆಗ್ಡೆ 6 ಅನ್ನ ಬಾರಿಸಿದ ತಕ್ಷಣವೇ ಸರ್ಫ್ರಾಜ್ ಚೌಕಿ ಎಸೆತ ನೋಡಿ. ಪಂಚಮ ಎಸೆತ ಚಾಲ್ತಿಯಲ್ಲಿ. ಅದ್ಭುತವಾದ ಓಡಾಟ. ಇಲ್ಲಿ ದಿಶೆ ಬದಲಾಗಿದೆ. ಅವಶ್ಯಕತೆ ಇತ್ತೆ ಯಾವ ಭಾಗಕ್ಕೆ ಹೊಡೆಯುವ ಪ್ರಯತ್ನ, ಆದರೆ ಎಲ್ಲೋ ಒಂದು ಕಡೆ ದಾರಿ ತಪ್ಪಿದೆ. ಗೂಟಪಾಲಕ ತನ್ನ ಜವಾಬ್ದಾರಿ ಮುಂದುವರಿಸಿದ. ಕ್ಯಾಚ್ ಮೂಲಕ ನಿರ್ಗಮಿಸ್ತಾ ಇದ್ದಾರೆ. ಸಚಿನ್ ಹೆಗ್ಡೆ ಎಂಬ ಆಟಗಾರನ ಇತಿಹಾಸ ಅಂತೂ ಇಲ್ಲಿ ಅಂತ್ಯಗೊಳ್ತಾ ಇದೆ. ದ ಬ್ಯಾಕ್ ಟು ಪೆವಿಲಿಯನ್ ದ ಮ್ಯಾನ್ ಸಚಿನ್ ಹೆಗ್ಡೆ. ದಯವಿಟ್ಟು ಮುಂದುವರಿಸಿಕೊಳ್ಳಿ. ನೂತನ ದಂಡುಗಾರಿಕಾ ಪೀಠಕ್ಕೆ ಆದಷ್ಟು ಬೇಗ ಮೈದಾನಕ್ಕೆ ಆಗಮಿಸಬೇಕಾಗಿದೆ. ಪರಸ್ಪರ ಮನಸ್ತಾಪ ಉಂಟಾದಾಗ ಅಹಂಕಾರವನ್ನ ಮುರಿಯಬೇಕೇ ಹೊರತು ಸಂಬಂಧವನ್ನ ಮುರಿಯಬಾರದು. ಪರಸ್ಪರ ಮನಸ್ತಾಪ ಉಂಟಾದಾಗ ಅಹಂಕಾರವನ್ನ ಮುರಿಯಬೇಕೇ ಹೊರತು ಸಂಬಂಧವನ್ನ ಮುರಿಯಬಾರದು ಎಂಬ ಮಾತನ್ನ ರವಾನಿಸಿಕೊಳ್ಳುತ್ತಾ ಕಟೀಲ್ ಪ್ರೀಮಿಯರ್ ಲೀಗ್ ಆವೃತ್ತಿ
13ರಲ್ಲಿ ನಾವುಗಳು 23 ರನ್ನುಗಳು ಜೋಡಣೆಯಾಗಿದೆ. ಇನ್ನುಳಿದ 13ರ ಮುಂದೆ 29ರ ಸವಾಲಿದೆ. ತೃತೀಯ ಓವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿ ಸರ್ಫರಾಜ್ ಓರ್ವ ಜವಾಬ್ದಾರಿಯುತ ಎಸೆತಗಾರ. ಸಮಯ 10:55 ಮುಂದುವರಿಸಿಕೊಳ್ಳಿ. 5 ಓವರ್ಗಳ ಪಂದ್ಯವಿದು. ದ್ವಿತೀಯ ಇನ್ನಿಂಗ್ಸ್ನಲ್ಲಿ ನಾವುಗಳು ಯಾವ ತಂಡಕ್ಕೆ ಸೋಲು ಯಾವ ತಂಡಕ್ಕೆ ಗೆಲುವು ಎಲ್ಲ ಸವಾಲುಗಳಾಗಿ तीसरी ओवर की आखिरी गेंद. ಇದು ನೋಡಿ, ಆಹಾ ಜವಾಬ್ದಾರಿಯುತ ಆಟ. ಶಿವಪ್ರಸಾದ್ ಖಂಡಿತವಾಗಿಯೂ ಮಾತುಕತೆ ಆರಂಭಗೊಂಡಿದೆ. ಬೌಂಡ್ರಿ ಮೂಲಕ 4 ಅಂಕದ ಜಮಾವಣೆಗೊಳ್ಳುತ್ತಾ ಇದೆ. ಖಾತೆಯಲ್ಲಿ ಒಂದೊಮ್ಮೆ ನೋಡುವುದೇ ಆದರೆ ಓವರ್ ಸಂಖ್ಯೆ 3 ಮುಕ್ತಾಯ. 27ರತ್ತ ಸಾಗ್ತಾ ಇದೆ. ಒಂದು ಉದರಿಯನ್ನ ಬಿಟ್ಟು ಕೊಡುತ್ತಾ ಇನ್ನುಳಿದ 12ರ ಮುಂದೆ 25ರ ಸವಾಲು. 12 गेंद पर 25 रन की आवश्यकता मैच जीतने के लिए. പന്ത്രണ്ട് പന്തിൽ 25 റണ്ണിന്റെ ലക്ഷ്യമാണ്. ഭദ്രാടേട്ട് 25 റൺ ഔട്ടിട്ടൂടെ വാവഞ്ചിപ്പോറിലത ഗൊബ്ബു പോകുന്നുണ്ട് മൈതാനട് ഗ്രൗണ്ട് നമ്പർ എ. ಕ್ವಾಲಿಫೈಯರ್ 2 ಪಂದ್ಯ ಸಾಗಿ ಬರುತ್ತಾ ಇದೆ ಮೈದಾನ ಎ ಯಲ್ಲಿ ನೋಡಿ. ಈ ಪಂದ್ಯವನ್ನ ವಿಜಯಿಯಾಗುವ ತಂಡ ಫೈನಲ್ಗೆ ಲಗ್ಗೆ ಇಡಲಿದೆ. ಕಿಂಗ್ಸ್ ಸೂಪರ್ ಸ್ಟ್ರೈಕರ್ಸ್ ಎಂಬ ಬಲಿಷ್ಠ ತಂಡಗಳಂತೂ ತಾಲೀಮನ್ನು ಮುಕ್ತಾಯಗೊಳಿಸಿದ. ಯಾರಾಗಿರಬಹುದು ಫೈನಲ್ನಲ್ಲಿ ನಮ್ಮೊಡನೆ ಸೆಣಸಾಡುವ ತಂಡ ಎಂಬ ಸವಾಲನ್ನು ಮುಂದಿಟ್ಟಿದೆ ಕಿಂಗ್ಸ್ ಸೂಪರ್ ಸ್ಟ್ರೈಕರ್ಸ್ ಎಂಬ ತಂಡ ನೋಡಿ. ಎದುರಾಳಿ ತಂಡಕ್ಕಾಗಿ ಇಲ್ಲಿ ನಿರ್ಣಯ ಇನ್ನೂ ತಿಳಿಸಲಾಗಲ್ಲ, ಕಾರಣ ಪಂದ್ಯ ಇನ್ನೂ ಕೂಡ ಜೀವಂತ. 12ರ ಮುಂದೆ 25ರ ಸವಾಲಿದೆ. ಎಸ್ತಗಾರಿಕಾ ಪೀಠದಲ್ಲಿ ಓರ್ವ ಅನುಭವಿ ಎಸ್ತಗಾರ ವಿನಯ್ ವೇಣು. ಶಿವಪ್ರಸಾದ್ ಕಟೀಲ್ ಸ್ಟ್ರೈಕ್ ವಿಭಾಗದಲ್ಲಿ 8 ಎಸೆತಗಳಲ್ಲಿ 9 ರನ್ ಅನ್ನು ತನ್ನದಾಗಿಸಿಕೊಂಡ ಶಿವಪ್ರಸಾದ್ ಕಟೀಲ್ ಒಂದು ಕಡೆ ಮೈದಾನದಲ್ಲಿ ಸ್ಟ್ರೈಕ್ ವಿಭಾಗದಲ್ಲಿ ಜೀವಂತ. 12 ಎಸೆತಗಳಲ್ಲಿ 25 ರನ್ನಿನ ಅವಶ್ಯಕತೆ ಇರುವಾಗ ಓಡೋಡಿ 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 ಬರುತ್ತಾ ವಿನಯ್ ವೇಣು ಯಾವ ರೀತಿಯಲ್ಲಿ ಶಿವಪ್ರಸಾದ್ ಅನ್ನ ಕಟ್ಟಿ ಹಾಕಬಹುದು ಎಂಬುದಾಗಿದೆ ಸವಾಲು. ಆಹಾ, ಇದು ಜವಾಬ್ದಾರಿಯುತ ಎಸೆತ. ಆದರೆ ಒಂದಂತೂ ಸುಲಭದದ್ದು ಅವಳಿಯ ಪ್ರಯತ್ನ. ವಾಟ್ ಎ ಫ್ಯಾಂಟಾಸ್ಟಿಕ್ ಫೀಲ್ಡಿಂಗ್, ರನ್ ಔಟ್. ಒಂದಂತೂ ಇಲ್ಲಿ ಖಂಡಿತವಾಗಿ ಪ್ರಶ್ನಿಸಬೇಕಾಗಿದೆ. ಶಿವಪ್ರಸಾದ್ ಕಟೀಲ್ ಈ ಓಟದ ಅವಶ್ಯಕತೆ ಇತ್ತೆ. 2 ರನ್ನಿನ ಅವಶ್ಯಕತೆ ಈ ಸಂದರ್ಭದಲ್ಲಿ ಬೇಕಿತ್ತೆ. ಒಂದೊಮ್ಮೆ ಬೇಕಿದ್ದರೆ ನಿಮ್ಮ ಓಟದ ಸ್ಪೀಡ್ ಯಾಕೆ ಇನ್ನೂ ಕೂಡ ಅಧಿಕೃತಗೊಳಿಸಬಹುದಿತ್ತಲ್ವೇ? ಎಲ್ಲ ಸವಾಲುಗಳು ಏನೇ ಇರಲಿ ಅದ್ಭುತವಾಗಿ ಸಾಗಿ ಬರುವ ಪಂದ್ಯ. ಶಿವಪ್ರಸಾದ್ ಕಟೀಲ್ ಎಂಬ ಆರ್ಭಟದ ಆಟಗಾರ ಪಂದ್ಯದ ವೀಕ್ಷಣೆಯತ್ತ. ನೂತನ ದಂಡುಗಾರಿಕಾ ಪೀಠಕ್ಕೆ ಶಾಂತೋಷ್ ಕುಮಾರ್ ಕಾಪು ಪರಿಸರ ಕಂಡ ಓರ್ವ ಅದ್ಭುತ ಬಲಿಷ್ಠಾಟಗಾರ. ಕ್ರಮ ಸಂಖ್ಯೆ 10 ಸಮವಸ್ತ್ರದ ಈ ಆಟಗಾರ ಯಾವ ರೀತಿಯಲ್ಲಿ ಈ ಪಂದ್ಯದ ಚಿತ್ರಣವನ್ನ ಬದಲಿಸಬಲ್ಲರು ಎಂಬುದಾಗಿದೆ ಸವಾಲ್. ತಂಡದ ಬಾಹುಬಲಿ ಎಂದು ಹೇಳಿಕೊಳ್ಳಬಹುದು.
संतोष कुमार ಷಡ್ಕ 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 6 ರನ್ನಿನ ಜೋಡಣೆ ಸಂತೋಷ್ ಕುಮಾರ್ ಕಾಪು. ನಾನು ಹೇಳಿದ್ದೆ ಇದು ತಂಡಕ್ಕೆ ಬಾಹುಬಲಿ ಆನೆ ಬಲ ಈತನಲ್ಲಿದೆ. ಬಂದೇ ಬಂದ ತಕ್ಷಣ ಸೀಮಾರೇಖೆಯ ಗಡಿಯನ್ನ ದಾಟಿಸಿದ್ರು. ಚೆಂಡನ್ನ ಒಂದೇ ಒಂದು ಎಸೆತದಲ್ಲಿ 6 ಅಂಕಗಳು. 10 ಕ್ರಮ ಸಂಖ್ಯೆ ಸಮವಸ್ತ್ರಧಾರಿ ವಿನಯ್ ವಿನ್ನು ಕಡಿವಾಣ ನೀಡಬೇಕಾಗಿದೆ. ಇದಂತೂ ಜಾಲ್ಮೆಯ ಎಸೆತ. ವಿನಯ್ ವಿನ್ನು ಬಹಳಷ್ಟು ಜವಾಬ್ದಾರಿಯುತವಾಗಿ ಎಸೆದಿದ್ದಾರೆ. ಕಾರಣ ಅವರಿಗೆ ಬೇಕಿತ್ತು ಉದರಿ. ಸಂತೋಷ್ ಕುಮಾರ್ ಕಾಪು ಎಂಬ ಆಟಗಾರನ ವಿಕೆಟ್ ಆತನಿಗೆ ಅವಶ್ಯಕತೆ ಇತ್ತು. ಆದರೆ ಮುತ್ತಿಡುವ ಪರಿಸ್ಥಿತಿಯಲ್ಲಿ ಇತ್ತು. ಆದರೆ ಅನಾಹುತಗಳು ಏನೂ ಇಲ್ಲ. ಎಸ್ತ ಮುಂದುವರಿಸುತ್ತಾ ಎಂಟು ಎಸೆತಗಳ ಮುಂದೆ 17 रन आवश्यकता है. 8 गेंद पर 17 रन की आवश्यकता मैच जीतने के लिए. विनय विन्नो करेंगे 14 गेंद की 5वां गेंद. 14 ओवर की 5वां गेंद इस वक्त कामयाब. आसान तरीका से लौट रहे रन. इस वक्त खतरा 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 हो चुकी है. 2 रन लेने के वक्त रन आउट की काथरा. क्लीटस की वापस आती. बैक टू पेविलियन. इस रन की आवश्यकता है क्या? जरूर ये सवाल तो पूछना पड़ेगा. ಇರ್ಷಾದ್ ಭಾಯ್, ಖಂಡಿತವಾಗಿ ಒಂದು ಮಾತನ್ನ ಕೇಳಬಲ್ಲೆ. ಅದೆಷ್ಟೋ ವರ್ಷದ ತಮ್ಮಲ್ಲಿ ಎಕ್ಸ್ಪೀರಿಯನ್ಸ್, ತಮ್ಮಲ್ಲಿದ್ದ ವೀಕ್ಷಕ ವಿವರಣೆಯಲ್ಲಿ, ಅದೇ ರೀತಿ ಅಫಿಷಿಯಲ್ಸ್ ಪ್ಯಾನೆಲ್ಗಳಲ್ಲಿ ಯಾವ ರೀತಿಯಲ್ಲಿ ಪಂದ್ಯ ಸಾಗಿ ಬರಬಹುದು, ಈ ರನ್ ಔಟ್ ತಂಡಕ್ಕೆ ಯಾವ ರೀತಿಯಲ್ಲಿ ಅನಾಹುತ ಸಂಭವಿಸಬಹುದೇ, ಆಘಾತ ಉಂಟು ಮಾಡಬಹುದೇ, ಸವಾಲುಗಳು ನಿಮ್ಮ ಮುಂದೆ ಇರ್ಷಾದ್ ಉಡುಪಿಯವರೇ. धन्यवाद अशरफ परवाई और ये बहुत मुश्किल सवाल है. इसका जवाब देना किसी कमेंटेटर के पास इसका जवाब नहीं होगा, क्योंकि आखिरी गेंद इस इनिंग्स का जब तक बाकी रहेगा इस मैच की रिजल्ट को बोलना बहुत ही मुश्किल है. यही क्रिकेट कहलाती है. जिस तरीके की क्रिकेट यहाँ पर खेली जा रही है, इसका दर्शक भरपूर आनंद उठाते हुए, जिस तरीके की क्रिकेट की आशा करते थे दर्शक, उसी का प्रदर्शन होते हुए यहाँ पर एक तरफ है टीम के बाहुबली कहलाने वाले संतोष नॉन स्ट्राइकर एंड पर, और नए बल्लेबाज जो मैच का पलड़ा किसी भी मोड़ पर बदल सकते हैं, इसकी क्षमता रखते हैं. इसलिए आखिरी गेंद तक हम लोग को इंतजार करना पड़ेगा, तभी जाके इसका रिजल्ट की उम्मीद की जा सकती है. इसी के साथ गेंदबाजी का जिम्मा यहां पर संभालते हुए विनय सामना करेंगे. दिनेश राज. मजा तब आएगा जब बाहुबली आखिरी ओवर पर टप्पा यानी कटप्पा का सामना करेंगे. और एक बार विनु ओवर की आखिरी गेंद को लेकर राइट आर्म राउंड द विकेट होकर इस बार और भी चली थी, बाहरी सिरा लगा था, कैच करने का मौका जरूर था, लेकिन बाल बचे यहां पर बल्लेबाज. इसी के साथ चौथी ओवर की समाप्ति. स्कोर 36 फॉर द लॉस ऑफ 3. बहुत ही बेहतरीन मैच होता हुआ यहां पर इस सेमीफाइनल मुकाबला. जीतने वाली टीम यहां पर फाइनल पर अपना जगह हासिल करेगी और हारने वाली टीम इस प्रतियोगिता से बाहर हो जाएगी. इस उम्मीद के साथ आखिरी ओवर का जिम्मा संभालते हुए आएंगे सरफराजी होंगे. I request officials to continue the match. We have to finish this match in next 5 minutes of time. गेंदबाजी का जिम्मा संभालते हुए नूर आए हैं.
ಎಸ್, ಒಬ್ಬರನ್ನ ಎದುರಿಸಿ ನೀನು ದೊಡ್ಡವನಾಗಬೇಡ, ಒಬ್ಬರನ್ನ ಎದುರಿಸಿ ನೀನು ದೊಡ್ಡವನಾಗಬೇಡ. ಹೃದಯದಿಂದ ಪ್ರೀತಿಸಿ ನೋಡು, ಅವರೇ ನಿನ್ನನ್ನು ದೊಡ್ಡವನಾಗಿ ಮಾಡುತ್ತಾರೆ. ಹೃದಯದಿಂದ ಪ್ರೀತಿಸಿ ನೋಡು, ಅವರೇ ನಿನ್ನನ್ನು ದೊಡ್ಡವನಾಗಿ ಮಾಡುತ್ತಾರೆ ಎಂಬ ಮಾತನ್ನು ರವಾನಿಸಿಕೊಳ್ಳುತ್ತಾ 6 ಎಸೆತಗಳ ಮುಂದೆ 16ರ ಸವಾಲಿದೆ. 100 ಕೂರ್ಗು. ಎಸೆತಗಾರಿಕಾ ಪೀಠದಲ್ಲಿ ಈ ಬಾರಿ ಅಂತೂ ದುಬಾರಿ ಎನಿಸ್ತಾ ಇದೆ. ಅಡ್ಡ ಚೆಂಡು ಎಂಬ ನಿಶಾನೆ ಖಂಡಿತವಾಗಿಯೂ 37ರತ್ತ ಸಾಗ್ತಾ ಇದೆ ಖಾತೆ. ಸಂತೋಷ್ ಕುಮಾರ್ ಕಾಪು ಸ್ಟ್ರೈಕ್ ವಿಭಾಗದಲ್ಲಿ 6ರ ಮುಂದೆ 15ರ ಸವಾಲು. ಆಜೆಟ್ 15. ಹೊಳೆತವಂತೂ ಉತ್ತಮವಾಗಿತ್ತು, ಆದರೆ ಸಂತೋಷ್ ಕುಮಾರ್ ಕಾಪು ಈ ಆಟಗಾರನ ಬಲಿಯಾಗ್ತಾ ಇದೆ. ಒಂದು ಉತ್ತಮವಾದ ಇನ್ನಿಂಗ್ಸ್ ಅನ್ನು ಕಟ್ಟಲು ಪ್ರಯತ್ನ ಪಟ್ಟರು ಸಂತೋಷ್ ಕುಮಾರ್ ಕಾಪು, ಆದರೆ ವ್ಯರ್ಥವಾಗ್ತಾ ಇದೆ. ಪಂದ್ಯದ ವೀಕ್ಷಣೆಯತ್ತ ಮುಖ ಮಾಡ್ತಾ ಇದ್ದಾರೆ. ನೂತನ ದಂಡುಗಾರಿಕಾ ಪೀಠದಲ್ಲಿ ನೋಡುವುದೇ ಆದರೆ 77 ಕ್ರಮ ಸಂಖ್ಯೆಯ ಸಮವಸ್ತ್ರಧಾರಿ ಶಿವಮೊಗ್ಗ ಆಸುಪಾಸಿನ ರಿಬ್ಬನ್ ಪೇಟ ಪರಿಸರ ಕಂಡಾಟಗಾರ ಆಶಿಕ್ ರಿಬ್ಬನ್ ಪೇಟೆ. ಆಶಿಕ್ ರಿಬ್ಬನ್ ಪೇಟೆಯ ಆಗಮನವಾಗಿದೆ. ಎಪ್ಪತ್ತೇಳು ಕ್ರಮ ಸಂಖ್ಯೆಯ ಜರ್ಸಿದಾರಿ ಆಗಬಳ್ಳರೆ ಜಯದ ರೂವಾರಿ. ಏನೇ ಇರಲಿ 5 ಎಸೆತಗಳ ಮುಂದೆ ಸವಾಲಿದೆ. 100 ಕೂರ್ಗು. ಇದು ಎಸೆತಗಾರಿಕೆ 100 ಕೂರ್ಗು. ಕ್ಲಾಸಿಕಲ್ ಡೆಲಿವರ್, ಫ್ಯಾಂಟಾಸ್ಟಿಕ್ ಡೆಲಿವರ್. ಇದು ಅವಶ್ಯಕತೆ ಇತ್ತು ತಂಡಕ್ಕೆ. 100ನ ಬಗ್ಗೆ ಭರವಸೆ ಇದೆ ತಂಡದ ಮಾಲಕನಿಗೆ, ಜೊತೆ ಕಪ್ತಾನನಿಗೆ. ಅವೆಲ್ಲವನ್ನ ನಿಭಾಯಿಸುವರೆ 100 ಕೂರ್ಗು. ಒಂದು ರನ್ನಿನ ಜೋಡಣೆಯಾಗಿದೆ. ಆಶಿಕ್ ರಿಬ್ಬನ್ ಪೇಟೆ ದಿನೇಶ್ ರೈ ಅವರಿಗೆ ಸ್ಟ್ರೈಕ್ ಅನ್ನ ಬಿಟ್ಟು ಕೊಡ್ತಾ ಇದ್ದಾರೆ. ಪಂದ್ಯ ಹೈ ವೋಲ್ಟೇಜ್ ಆಗಬಹುದೇ. 3 ಎಸೆತಗಳ ಮುಂದೆ 14ರ ಸವಾಲಿದೆ. We need 3 delivery, 14 runs required. 3 ಬಂದಿಲ್ 14, 3 14, 3ರಲ್ಲಿ 14. What outstanding match going on here, ground. Really unbelievable. Lovely delivery. ಎರಡರ ಇಲ್ಲ ಆಶಿಕ್ ರಿಬ್ಬನ್ ಪೇಟೆ ಸ್ಟ್ರೈಕ್ ಬಿಟ್ ಕೊಡ್ತಾ ಇಲ್ಲ. ಕಾರಣ ಭರವಸೆ ಇದೆ. 2ರ ಮುಂದೆ 13ರ ಸವಾಲು. इरशाद भाई 2 गेंद पर 13 रन की आवश्यकता है. जीत और हार के बीच हम लोग खड़ा है मैच पर. क्या हो जाएंगे बताइए. Definitely it's impossible to score 13 runs in 2 fair deliveries. If one extra runs comes in between, definitely match will go in the favor of Sri Katil here. That's what definitely the Ashik will be looking for. If any wide or any extra balls comes here, definitely there is a slight chances of winning this match. This time over pitch delivery, हवा पे खेला हुआ शॉट. किस्मत का साथ यहां पर कोई फील्डर वहां पर मौजूद नहीं था. 1 रन से संतुष्टि. इसी के साथ लगभग श्री कतील हार मान चुकी है यहां पर आशिक रिपन पेट. आउट होकर पेविलियन वापसी, लेकिन उनको रोका रखा है रनर के रूप पर. आखिरी विकेट का साथ देंगे दिनेश को. इसी के साथ फिर से बेहतरीन गेंदबाजी यहां पर नूर, जिससे श्री कतील टीम हो गई जीत से बहुत दूर. इसी के साथ डीजे यस चैलेंजर्स टीम कतील प्रीमियर लीग सीजन 13 का फाइनल क्वालिफाई कर चुकी है. कंग्रेचुलेशंस टीम DJS challengers for qualifying for the finals, and also thank you so much
Team Sri Katil for entertaining the crowd throughout this tournament. What a tight match it was. The match was played between Sri Katil and DJS Challengers, where DJS Challengers has registered a victory against Sri Katil and qualified for the Katil Premier League Season 13 finals. The final match will be played between DJS Challengers versus Twix Super Strikers. This match will be played of 4 overs. Time is already 11:10. We had a time up to 11 o'clock. We have to leave this ground as per the owners of this ground. I request both the team captains, Twix Super Strikers and DJS captain, please come for the toss for the finals. We'll be giving you a 5 minutes break after this toss. I request the captain Arshad of DJS and Captain Dheeraj Pujari of Twix Super Strikers. The final मुकाबला खेला जाएगा ट्विक्स सुपर स्ट्राइकर्स और डीजेएस चैलेंजर्स के बीच। दोनों टीम के कप्तान को न्योता देता हूं, आमंत्रण देता हूं यहां पर टॉस का। अरशद यहां पर मौजूद है। आई रिक्वेस्ट धीरज पुजारी ऑफ ट्विक्स सुपर स्ट्राइकर्स टू come to the mic point for the toss. The opposite team captain Arshad is waiting for you here.